ನನ್ನೇ ಡಾಮಿನೇಟ್ ಮಾಡ್ಬೇಕು ಅನ್ಕೊಂಡ್ರಾ? ಇದಕ್ಕೂ ಮೊದ್ಲು ನಾನು ಡ್ರಾಮಾ ಆರ್ಟಿಸ್ಟ್ ಕಣಪ್ಪ. ದೇವ್ರು ಅಂದ್ರೆ ಭಕ್ತಿ, ಡ್ರಾಮಾ ಮತ್ತೆ ದೇವ್ರನ್ನ ಬ್ಯಾಲೆನ್ಸ್ ಮಾಡೋದಿಕ್ಕಾಗ್ದೆ ಡ್ರಾಮಾನ ಬಿಟ್ಟು ದೇವ್ರನ್ನ ಆಶ್ರಯಿಸ್ತೆ. ಸಿಚುವೇಶನ್ ಅರ್ಥ ಮಾಡ್ಕೊಂಡು ಸ್ಕ್ರಿಪ್ಟ್ ಚೇಂಜ್ ಮಾಡ್ಕೊಳ್ಳೋನೆ ಆರ್ಟಿಸ್ಟ್ ಪುರೋಹಿತ್ರೆ. ಚೈಲ್ಡ್ ಆರ್ಟಿಸ್ಟ್ ಆಗಿದ್ರು ಬೆಸ್ಟ್ ಮಾತು ಹೇಳ್ದೆ ಕಣಪ್ಪ. ಈ ಸಲ ನೋಡು, ಸ್ಕ್ರಿಪ್ಟ್ ಗೊತ್ತಿಲ್ಲ ಅಂದ್ರು ಸಖತ್ತಾಗಿ ಮಾಡ್ತೀನಿ. ಹಾಗೆಲ್ಲ ಓವರ್ ಆಕ್ಟಿಂಗ್ ಮಾಡಬೇಡಿ, ಎಲ್ಲ ಹಾಳಾಗತ್ತೆ. ಏನ್ರಿ? ಅಯ್ಯೋ 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 ರೀ ರೀ ಪೌಡ್ರ, ಅಯ್ಯೋ ಏನ್ರಿ ರೀ? ಪ್ರಜ್ಞೆ ತಪ್ಪಿರೋ ತರ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾನೆ ನನ್ ಮುದ್ದು ಪೌಡ್ರು. ಎಲ್ರೂ ನಂಬ್ಸೋದಕ್ಕೆ ನಾನು ಇನ್ನೂ ಓವರ್ ಆಕ್ಟಿಂಗ್ ಮಾಡ್ತೀನಿ. ಏನ್ರಿ ಏನ್ರಿ ಏನಾಯ್ತ್ರಿ ನಿಮ್ಗೆ? ಏನಾಯ್ತು ರೀ? ಅಯ್ಯೋ ಜೈ, ನೋಡೋ ನಿಮ್ಮ ಮಾವ ಹಿಂಗೇನಾಯ್ತು? ಅಜ್ಜಿ, ನೀನ್ ಕಾರಲ್ಲಿ ಅಂದಿದ್ದು ನಿಜ ಆಯ್ತು. ನಿನಗಿಂತ ಮುಂಚೆನೆ ನನ್ ಗಂಡ ಹೋಗ್ತಾನೇನೋ. ಅತ್ತಿಗೆ, ನನ್ ಸ್ಟಿಕ್ಕರು ಅತ್ತಿಗೆ. ಅಮ್ಮ ನಿತ್ಯ, ನಿಮ್ಮ ಅಂಕಲ್ ನಮ್ಗೇನಿಲ್ಲಮ್ಮ. ಅಬ್ಬ ಸಾಕ್ ನಿಲ್ಸು ನೀನ್ ಅಳುನ. ಎಲ್ರೂ ನಮ್ಮನ್ನೇ ನೋಡ್ತಿದ್ದಾರೆ. ಸ್ವಲ್ಪ ಸೈಲೆಂಟ್ ಆಗಿರಿ ಅತ್ಗೆ. ಅಂಕಲ್ಗೇನು ಆಗಲ್ಲ ಆಂಟಿ. ಡಾಕ್ಟರ್ನ ಕರ್ಕೊಂಬರೋದಕ್ಕೆ ನಾಣಿ ಹೋಗಿದ್ದಾನತ್ತೆ. ಅಲ್ಲೋಡಿ, ಡಾಕ್ಟರ್ ಬಂದ್ರು. ಬನ್ನಿ ಡಾಕ್ಟರ್, ನಮ್ಮ ಪೌಡರ್ ಅವ್ರಿಗೆ ಏನಾಗಿದೆ ಅಂತ ಬೇಗ ನೋಡಿ ಡಾಕ್ಟರ್. ಪಲ್ಸ್ ರೇಟ್ ಕಡಿಮೆ ಇದೆ, ಬಿಪಿ ಡೌನ್ ಆಗಿದೆ, ಅದಕ್ಕೆ ತಲೆ ತಿರುಗಿ ಬಿದ್ದಿದ್ದಾರೆ. ಇವರು ಬಿಪಿ ಪೇಷಂಟ್ ಡಾಕ್ಟ್ರು. ಬಿಪಿ ರೈಸ್ ಆಗ್ಬೇಕೆ ಹೊರತು ಡೌನ್ ಆಗೋದು ಅಂದ್ರೆ ಏನು ಡಾಕ್ಟ್ರು? ಡಾಕ್ಟರ್ ನಾನಾ ನೀವಾ? ಓಹೋ, ಇವರು ಪೌಡರ್ ಅರೇಂಜ್ ಮಾಡಿರೋ ನಕಲಿ ಡಾಕ್ಟ್ರು ಅನ್ಸುತ್ತೆ. ಪೌಡರ್ಗೆ ಮುಂದಾಲೋಚನೆ ಚೆನ್ನಾಗಿದೆ. ನೀವು ಹೇಗೆ ಹೇಳ್ತಿರೋ ಹಾಗೆ ಡಾಕ್ಟರ್. ಪುರೋಹಿತ್ರೆ, ಮಕ್ಳು ಜೊತೆಗೆ ಹೊಸ ಭಕ್ತರು ಕೂಡ ಬಂದಿದ್ದಾರಲ್ಲ. ಇವತ್ತು ಮಕ್ಕಳು ಹುಟ್ಟಿದ ದಿನ. ಗೊತ್ತಮ್ಮ, ಅವ್ರ ಹೆಸರಿನಲ್ಲಿ ಅರ್ಚನೆ ಅಭಿಷೇಕ ಮಾಡಿ ಎಂದ್ರು. ಯಾರ್ ಪುರೋಹಿತ್ರೆ? ಅವ್ರಮ್ಮ. ಅವ್ರು ಬರ್ತಾರೆ, ಅಷ್ಟ್ರಲ್ಲಿ ನೀವು ಪೂಜೆ ಶುರು ಮಾಡಿ. ಏನಪ್ಪಾ, ಶುರು ಮಾಡ್ಲಾ? ಅವನ ಹತ್ರ ಪರ್ಮಿಷನ್ ಕೇಳ್ತಿದ್ರಲ್ಲ, ಯಾಕೆ? ಆಗ್ಲೇ ಅರ್ಚನೆ ಅಭಿಷೇಕ ಅಂತ ಕೇಳಿದ್ದಕ್ಕೆ ತಡ ಮಾಡಿ ಅಂತ ಹೇಳ್ದ ಇವನು. ಏನೋ ಕೇಶವ, ಹಂಗೆ ಕೇಳ್ದೆ? ಅಂದ್ರೆ ಅಪ್ಪ, ನೀವು ಕೂಡ ಬರ್ತೀರಾ ಅಂತ. ನೀವು ಬಂದ್ಮೇಲೆ ಪೂಜೆ ಶುರು ಮಾಡಿದ್ರೆ ಒಳ್ಳೇದು ಅಂತ. ನಾವಿಲ್ಲಿಗೆ ಬರ್ತಾ ಇದೀವಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು ಕೇಶವ? ನಮ್ಮಮ್ಮ ಹೇಳಿದ್ಲು. ಮತ್ ನಮಗ್ ಹೇಳಿಲ್ಲ. ಇವಾಗ ಹೇಳ್ತಿದ್ದೀನಲ್ಲ. ಅಷ್ಟಕ್ಕೂ ನಿಮ್ಮ ಅಮ್ಮನಿಗೆ ಯಾರು ಹೇಳಿದ್ರು? ರಾಮಕೃಷ್ಣ ಅಂಕಲ್, ಚಂದ್ರಿಕಾ ಆಂಟಿ ಹೇಳಿದ್ರು. ಮಾವ, ನಾವು ದೇವಸ್ಥಾನಕ್ಕೆ ಬರ್ತಿದೀವಿ ಅಂತ ನೀವು ಮೀನಾಕ್ಷಿ ಅವ್ರಿಗೆ ಹೇಳಿದ್ರ? ಇವಾಗ ನನ್ನೇನು ಕೇಳ್ಬೇಡ ಅಳಿಮಯ್ಯ, ಏನಾದ್ರು ಇದ್ರೆ ನಿಮ್ಮ ಅತ್ತೆನ ಕೇಳು.
ಹೇಳಿದ್ರೆ ತಪ್ಪೇನು ಜೈ, ಎಲ್ರೂ ಒಂದೇ ಜಾಗದಲ್ಲಿ ಭೇಟಿ ಆಗ್ಬೋದು ಅಂತ ಹೇಳ್ದೆ. ಮೀನಾಕ್ಷಿ ಅವರು ದೇವಸ್ಥಾನಕ್ಕೆ ಬಂದಿರೋ ವಿಷಯ ನಿಮ್ಗೆ ಹೇಗ್ ಗೊತ್ತು? ಫೋನ್ ಮಾಡ್ದಾಗ ಹೇಳಿದ್ಲು ಅತ್ಗೆ. ನಾನ್ ಫೋನ್ ಮಾಡಿದ್ರೆ ನಮ್ ಮೀನಾಕ್ಷಿ ಫೋನು ಸ್ವಿಚ್ ಆಫ್ ಅಂತ ಬಂತು. ನಿಮ್ಗೆ ಕನೆಕ್ಟ್ ಆಯ್ತು? ದೇವಸ್ಥಾನಕ್ಕೆ ಬಂದು ಮಾತ್ ಯಾಕೆ, ಮೊದ್ಲು ಬಂದಿರೋ ಕೆಲ್ಸ ನೋಡೋಣ. ಪುರೋಹಿತ್ರೆ, ಅರ್ಚನೆ ಶುರು ಮಾಡಿ. ಆಗ್ಲಮ್ಮ, ಹೆಸರು ಹೇಳಿ. ಜೈ, ಮೊದ್ಲು ನಿನ್ನ ಹೆಸರು ಅಕ್ಕನ ಹೆಸರು ಹೇಳು. ಸೂರ್ಯ ವಂಶದ ಜೈಸೂರ್ಯ, ಸೂರ್ಯ ವಂಶದ ಅಲಮೇಲು ಗಂಗಮ್ಮ. ಭರದ್ವಾಜ ಗೋತ್ರ, ಮಕ್ಕಳ ಹೆಸರು ಅಭಿ, ದಿವ್ಯಾ. ಓಂ ಕ್ಷೀರೋದನ್ವತ್ ಪ್ರದೇಶೇ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಗಾನಾಂ